ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸಂಸ್ಥೆಯು ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರದ ಕೋಡಿಗೆಹಳ್ಳಿಯಲ್ಲಿ ಸುಮಾರು 80 ಎಕರೆ ವಿಸ್ತೀರ್ಣದಲ್ಲಿ ಹಸಿರು ತಾಣದ ನಡುವೆ ಸ್ಥಾಪನೆಗೊಂಡಿದೆ. ಬೆಂಗಳೂರಿನ ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಕೋಡಿಗೆಹಳ್ಳಿಯಲ್ಲಿರುವ ಶ್ರೀ ದೇವರಾಜ್ ಅರಸ್ ಎಜುಕೇಷನ್ ಟ್ರಸ್ಟ್ನ ನಿರ್ಮಾತೃ ಶ್ರೀ ಆರ್.ಎಲ್. ಜಾಲಪ್ಪನವರು. ಆರ್.ಎಲ್. ಜಾಲಪ್ಪನವರು ಹಳ್ಳಿಗಳಿಗೆ ಉತ್ತಮ ಶಿಕ್ಷಣವನ್ನು ಒದಗಿಸುವ ಸದುದ್ದೇಶದಿಂದ ಈ ಒಂದು ಸಂಸ್ಥೆಯನ್ನು ಇಲ್ಲಿ ಸ್ಥಾಪಿಸಿದರು. ಈ ಸಂಸ್ಥೆ ಪ್ರಾರಂಭದಿಂದಲೂ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದು, ರಾಜ್ಯಕ್ಕೂ ಹಾಗೂ ರಾಷ್ಟ್ರಕ್ಕೂ ಉತ್ತಮ ವೃತ್ತಿಪರ ವಿದ್ಯಾರ್ಥಿಗಳ ಕೊಡುಗೆ ನೀಡಿದೆ. ಶ್ರೀ ಆರ್.ಎಲ್. ಜಾಲಪ್ಪನವರು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವರಾದ್ದರಿಂದ ಹಳ್ಳಿಯ ಶಿಕ್ಷಣ ಗುಣಮಟ್ಟವನ್ನು ಬಾಲ್ಯದಿಂದಲೇ ಅರಿತ ಅವರು ಹಳ್ಳಿಗಳ ಉದ್ಧಾರಕ್ಕಾಗಿ ಹಾಗೂ ಗ್ರಾಮಾಂತರ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಶ್ರೀ ದೇವರಾಜ್ ಎಜುಕೇಷನ್ ಟ್ರಸ್ಟ್ ಅನ್ನು ಸ್ಥಾಪನೆ ಮಾಡಿದರು. ಆರ್.ಎಲ್. ಜಾಲಪ್ಪ ಸಂಸ್ಥೆಯು ರಾಜ್ಯದ ಹೆಸರಾಂತ ಕಾಲೇಜ್ಗಳಲ್ಲಿ ಒಂದಾಗಿದ್ದು, ವಿಶಾಲವಾದ ಆಟದ ಮೈದಾನ, ವಿದ್ಯಾರ್ಥಿಗಳಿಗೆ ವ್ಯಾಯಾಮ ಶಾಲೆ ಹಾಗೂ ಅವರ ಕಲ್ಚರಲ್ ಆಕ್ಟಿವಿಟೀಸ್ಗೆ ರಂಗಮಂದಿರವನ್ನು ಹೊಂದಿದೆ. ಇದಲ್ಲದೆ ಸ್ವಿಮ್ಮಿಂಗ್ ಪೂಲ್ ಅನ್ನು ಸಹ ಈ ಕಾಲೇಜಿನಲ್ಲಿ ನಿರ್ಮಿಸಲಾಗಿದೆ. ದೊಡ್ಡಬಳ್ಳಾಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಾಂತರ ಪ್ರದೇಶದ ವಿದ್ಯಾರ್ಥಿಗಳ ಉನ್ನತ ವ್ಯಾಸಂಗಕ್ಕೆ ಈ ಕಾಲೇಜು ಬಹಳ ಅನುಕೂಲವಾಗಿದೆ. ಇದಿಷ್ಟೇ ಅಲ್ಲದೆ ರಾಜ್ಯದ ವಿವಿಧ ಜಿಲ್ಲೆಗಳ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. I'm Tejan Strana from 8th Sem Mechanical, and I've spent 4 precious years of my life in this college, and I don't regret a moment. All that I did in this college was all that I ever wanted to do. I wanted to nurture every part of me and develop all that I could. The college gave me a platform to be able to do all that I always wanted to. Let it be music, technical stuff, technological stuff, or academics. I am from mechanical department, as I mentioned earlier, and the department actually helped me to do always whatever I wanted to do. Let it be technical paper presentation or robotics competition or even music. So it never confined me to academics alone. The professors helped me to do all that I wanted to do. All that I ever wanted to do, actually. Ever since a child, whenever you imagine what you want to do when you grow up, you have a couple of ideas in your head, and in the end the academic actually restricts you to do only one thing. That is not what happened with me. When I came down to this college, it gave me a platform to go in every field that I always wanted to do: sports, music, academics, and everything. The lecturers here and the professors here are highly efficient and skilled, and they don't restrict you to do only one thing. They actually encourage you and support you to do whatever you wanted to. And I'm glad I've spent 4 years of my life over here. ವಿದ್ಯಾರ್ಥಿಗಳ ಓದಿಗೆ ಬೇಕಾದ ಎಲ್ಲ ಮೂಲ ಸೌಕರ್ಯಗಳನ್ನು ಇಲ್ಲಿ ಒದಗಿಸಲಾಗಿದೆ. ನನ್ನ ಹೆಸರು ರಮ್ಯಾ ಅಂತ. ನಾನು RLJIT EC ಡಿಪಾರ್ಟ್ಮೆಂಟಲ್ಲಿ ಓದ್ತಾ ಇದ್ದೀನಿ. ನಾನಿವಾಗ 6th ಸೆಮ್ಮಲ್ಲಿದ್ದೀನಿ. ಮುಂದೆ ನನಗೆ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಆಗಬೇಕಂತ ಇಷ್ಟ ಇದೆ. ಸೊ ನನಗೆ ಅದಕ್ಕೋಸ್ಕರ ನನ್ನ ಡ್ರೀಮ್ ಫುಲ್ಫಿಲ್ ಆಗೋದಕ್ಕೆ ನನ್ನ ಟೀಚರ್ಸು ಎಲ್ಲನೂ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಇವಾಗಿನ ಟ್ರೆಂಡಲ್ಲಿ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಅಂದರೆ ತುಂಬ ಸ್ಕೋಪ್ ಇದೆ. ಇವಾಗ ಡೆವಲಪ್ಮೆಂಟ್ ಏನೇನು ನಡೀತಾ ಇದೆ ಎಲ್ಲನೂ VLSI ಟೆಕ್ನಾಲಜಿ ಮೇಲೆ ನಡೀತಾ ಇದೆ. ಎಲ್ಲ IC ಚಿಪ್ಸ್ ಎಲ್ಲನೂ VLSIನಲ್ಲಿ ಎಲ್ಲ ನ್ಯಾನೋ ಟೆಕ್ನಾಲಜಿ ಟ್ರೆಂಡ್ ಇದೆ ಇವಾಗ. ಸೊ ಅದಕ್ಕೆ ಯೂಸ್ಫುಲ್ ಆಗೋದ್ ರೀತಿ ನಮಗೆ ಲ್ಯಾಬ್ ಎಲ್ಲ ತುಂಬ ಚೆನ್ನಾಗಿ ಇದೆ, ವೆಲ್ ಎಕ್ವಿಪ್ಡ್ ಆಗಿದೆ.
ನಮಸ್ಕಾರ, ನನ್ನ ಹೆಸರು ಪದ್ಮಿನಿ. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ನಾನು ಇದೇ ಕಾಲೇಜ್ನಲ್ಲಿ ಫೈನಲ್ ಇಯರ್ BE ಓದ್ತಾ ಇದ್ದೀನಿ. ನನ್ನ ಬ್ರಾಂಚ್ ಬಂದು ಕಂಪ್ಯೂಟರ್ ಸೈನ್ಸ್. ನಮ್ಮ ಕಾಲೇಜ್ ಬಗ್ಗೆ ಹೇಳಬೇಕು ಅಂತಂದರೆ ತುಂಬ ಪ್ಲೆಸೆಂಟಾದ ವಾತಾವರಣ ಇದೆ. ನಮಗೆ ಇಲ್ಲಿ ಓದಬೇಕು ಅಂದರೆ ಯಾವುದೇ ಡಿಸ್ಟರ್ಬೆನ್ಸ್ ಇರೋದಿಲ್ಲ, ತುಂಬಾ ಖುಷಿ ಆಗುತ್ತೆ. ಎಜುಕೇಷನಲ್ ಸ್ಟಡೀಸ್ಗೆ ಏನೇನು ರೀತಿಯ ಸಪೋರ್ಟ್ ಬೇಕೋ ಎಲ್ಲ ಈ ಕಾಲೇಜಲ್ಲಿದೆ. ಲೆಕ್ಚರರ್ಸ್ ಕೂಡ ತುಂಬ ಫ್ರೆಂಡ್ಲಿ ಆಗಿದ್ದಾರೆ, ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಎಜುಕೇಷನಲ್ ವೈಸ್, ಟೀಚಿಂಗ್ ವೈಸ್ ತುಂಬಾ ಚೆನ್ನಾಗಿದೆ. ಅಷ್ಟೇ ಅಲ್ಲದೆ ನಮಗೆ ಕಲ್ಚರಲ್ಲಿ ಸಪೋರ್ಟ್ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ. ನನ್ನ ಆಸೆ ಬಂದ್ಬಿಟ್ಟು ಒಳ್ಳೆಯ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು ಅಂತ. ನಮಗೆ ಈ ಕಾಲೇಜ್ ಅದಕ್ಕೆ ತುಂಬ ಪೂರಕವಾಗಿದೆ. ನಾನು ಈ ಕಾಲೇಜಲ್ಲಿ ಓದೋದ್ರಿಂದ ನಾನು ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್ ಆಗ್ತೀನಿ ಅನ್ನೋ ನಂಬಿಕೆ ನನ್ನಲ್ಲಿದೆ. RL ಜಾಲಪ್ಪ ಸಂಸ್ಥೆಯ ಲೈಬ್ರರಿಯು ರಾಜ್ಯದ ಉನ್ನತ ಮಟ್ಟದ ಲೈಬ್ರರಿಗಳಲ್ಲೊಂದಾಗಿದೆ. ಇದು ಸುಮಾರು 1080 ಸ್ಕ್ವೇರ್ ಮೀಟರ್ ವಿಸ್ತೀರ್ಣ ಹೊಂದಿದ್ದು, ಸುಸಜ್ಜಿತ ಪೀಠೋಪಕರಣಗಳಿಂದ ಕೂಡಿದ್ದು, ಅತ್ಯುತ್ತಮ ಪುಸ್ತಕಗಳನ್ನು ಹೊಂದಿದೆ. ಇದಿಷ್ಟೇ ಅಲ್ಲದೆ ಇಂಟರ್ನೆಟ್ ಬುಕ್ನ ಅನುಕೂಲತೆಯನ್ನು ಸಹ ಕಲ್ಪಿಸಲಾಗಿದೆ. ಇದಲ್ಲದೆ ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಆನ್ಲೈನ್ ವ್ಯವಸ್ಥೆಯನ್ನು ಸಹ ಅಳವಡಿಸಲಾಗಿದೆ. ಬೇರೆ ಕಡೆಗಳಿಂದ ಬರುವ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ಗಳನ್ನು ನಿರ್ಮಿಸಿ ಅವರ ಉತ್ತಮ ವಿದ್ಯಾಭ್ಯಾಸಕ್ಕಾಗಿ ಅನುವು ಮಾಡಿಕೊಡಲಾಗಿದೆ. To tell about this hostel, it's a very facilitated, disciplined hostel. You can have all the disciplined things, and we are about 100 people here, and we are like a family. And the warden here supports us, encourages us, and look after about each and everything. Even if a girl is, not well, they come personally, care, take us to the clinic with the well-facilitated transport system. At whatever time she is not well, we will be safely taken to the hospital, and we will be safe as that in home. Speaking about the food, it is simply awesome. You get, variety of food. You will never be bored with the food items, whatever you have here. ಇಲ್ಲಿ ಹಾಸ್ಟೆಲ್ ಬಗ್ಗೆ ಹೇಳಬೇಕಂದ್ರೆ ತುಂಬಾ ಫೆಸಿಲಿಟೀಸ್ ಎಲ್ಲ ತುಂಬಾ ಚೆನ್ನಾಗಿದೆ. ವೆನ್ ಕಂಪೇರ್ ಟು ಸಿಟಿಲಿರೋ ಕಾಲೇಜ್ಸಿಗೆ ಕಂಪೇರ್ ಮಾಡಿದ್ರೆ ಊಟ ತುಂಬಾ ಚೆನ್ನಾಗಿ ಕೊಡ್ತಿದ್ದಾರೆ. ಡೈಲಿ ಒಂದೊಂದು ಥರ ಐಟಮ್ಸ್ ಕೊಡ್ತಾರೆ. ಬಟ್ ನಾನು ನನ್ನ ಫ್ರೆಂಡ್ಸಿಗೆ ಕೇಳಿರೋ ಪ್ರಕಾರ ಅವ್ರ ಕಾಲೇಜಲ್ಲೆಲ್ಲ ದಿನ ಒಂದೇ ಐಟಮ್ಸ್ ಅದು ಇದು ಅಂತ ಹೇಳ್ತಿರ್ತಾರೆ. ಐ ಆಮ್ ಹ್ಯಾಪಿ ವಿತ್ ಮೈ ಹಾಸ್ಟೆಲ್ ಫುಡ್. Friends here are very cooperative, and even the seniors, we don't have the problem of ragging and either the seniority, and we are all happy to be here as a family members. ಈ ಕಾಲೇಜಿನಿಂದ ಅನೇಕ ವಿದ್ಯಾರ್ಥಿಗಳು ರಾಜ್ಯದ ರ್ಯಾಂಕ್ ಲಿಸ್ಟ್ನಲ್ಲಿ ಸ್ಥಾನ ಪಡೆದಿದ್ದಾರೆ. ಜಾತಿ, ಮತ, ಅಂತಸ್ತುಗಳ ಭೇದ ಭಾವವಿಲ್ಲದೆ ಎಲ್ಲರಿಗೂ ಸಮಾನ ಶಿಕ್ಷಣವನ್ನು ನೀಡಲಾಗುತ್ತಿದೆ. ಆರ್ಥಿಕವಾಗಿ ವಿದ್ಯಾರ್ಥಿಗಳ ಅನುಕೂಲಕ್ಕೆ ತಕ್ಕಂತೆ ವ್ಯವಸ್ಥೆ ಮಾಡಲಾಗಿದೆ. ಇದಿಷ್ಟೇ ಅಲ್ಲದೆ ರಾಜ್ಯ ಹಾಗೂ ವಿವಿಧ ರಾಜ್ಯಗಳಿಂದ ಬರುವ ಕ್ಯಾಂಪಸ್ ಸೆಲೆಕ್ಷನ್ಗಳಿಗೆ ಇಲ್ಲಿ ಅವಕಾಶ ದೊರಕಿಸಿಕೊಟ್ಟು ವೃತ್ತಿಪರ ವಿದ್ಯಾರ್ಥಿಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ನ ನೇರ ಅನುಕೂಲ ಕಲ್ಪಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಸಂಸ್ಥೆಯು ವಾಹನ ವ್ಯವಸ್ಥೆಯನ್ನು ಕಲ್ಪಿಸಿದೆ. RL ಜಾಲಪ್ಪ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಸಮಾಜಮುಖಿ ಕೆಲಸಗಳಲ್ಲಿ ತೊಡಗಿಸಿಕೊಳ್ಳಲು ಉತ್ತೇಜನ ನೀಡುವ ಸಲುವಾಗಿ NSS ಕ್ಯಾಂಪಸ್ಗಳನ್ನು ನಡೆಸಲಾಗುತ್ತದೆ. ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಪ್ರಾಧಾನ್ಯತೆ ನೀಡಲಾಗಿದೆ. ಭವಿಷ್ಯದ ಕನಸು ಹೊತ್ತು ಬರುವ ವಿದ್ಯಾರ್ಥಿಗಳಿಗೆ ಅವರ ಕನಸಿಗೆ ಪೂರಕವಾಗುವಂತೆ ವಿದ್ಯಾಭ್ಯಾಸವನ್ನ ನೀಡಲಾಗುತ್ತದೆ. ಅಭಿವೃದ್ಧಿ ಪಥದಲ್ಲಿರುವ ಶಿಕ್ಷಣ ಕ್ಷೇತ್ರಕ್ಕೆ RL ಜಾಲಪ್ಪ ಸಂಸ್ಥೆಯು ಒಂದು ಮಾದರಿ ಶಿಕ್ಷಣ ಸಂಸ್ಥೆಯಾಗಿದೆ.